ಈ ಸಕ್ಕರೆ ಕಾಯಿಲೆಗಾಗಿ ಇನ್ನೊಂದಿಷ್ಟು ಆಸನಗಳನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಸಕ್ಕರೆ ಕಾಯಿಲೆಗೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಆಸನ ಯಾವುದು ಅಂತ ಹೇಳಿದ್ರೆ ವಕ್ರಾಸನ. ಅದನ್ನು ಹೇಗೆ ಮಾಡೋದು? ಎರಡು ಕಾಲನ್ನು ನೇರ ಮಾಡ್ಕೋಬೇಕು. ಮೊದಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಾಸ್ತಿ ಹೋಲ್ಡ್ ಮಾಡೋದನ್ನು ಅಭ್ಯಾಸ ಮಾಡಬೇಕು. ವಾಪಸ್ ಈ ಕಡೆಗೆ, ಆದರೆ ಕೈ ಮಾತ್ರ ಅಪೋಸಿಟ್ ಆಗಿರ್ಬೇಕು. ಹೊಟ್ಟೆಯನ್ನು ಗಮನಿಸ್ತಾ ಹೋಗ್ಬೇಕು. ಆಳವಾಗಿ ಉಸಿರಾಡಬೇಕು. ವಾಪಸ್ ಈ ಕಡೆಗೆ, ಆಳವಾಗಿ ಉಸಿರಾಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಮತ್ತು ಈ ಬಟರ್ಫ್ಲೈ ಕೂಡ ಶುಗರ್ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭಕಾರಿಯಾಗಿ ಕೆಲಸ ಮಾಡ್ತದೆ. ಇದು ಹೀಗೆ ನೇರ ಕೂತ್ಕೊಂಡಿರ್ಬೇಕು. ಈ ರೀತಿ ಜೋರಾಗಿ ಮಾಡ್ಬೇಕು. ಸ್ವಲ್ಪ ಇದೆರಡು ಟಚ್ ಆಗ್ಬೇಕು ಹಿಂಗೆ ಈ ರೀತಿ. ಯಾಕಂತೇಳಿದ್ರೆ ಶುಗರ್ ಬಂದಿದೆ ಅಂತೇಳಿದ್ರೆ ಆಟೋಮೆಟಿಕಲಿ ಕಿಡ್ನಿಗೆ ಹೋಗೇ ಬಿಡ್ತದೆ. ಶುಗರಿಂದ ನೆಕ್ಸ್ಟ್ ಸ್ಟೇಜ್ ಕಿಡ್ನಿ. ಈ ಶುಗರ್ ಒಂದು ಬಂತು ಅಂತ ಹೇಳಿದ್ರೆ ಎಲ್ಲವನ್ನೂ ಹಾಳು ಮಾಡ್ತದೆ. ಏನು ಮಾಡಬೇಕು? ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಂಡ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹೀಗೆ ಮಾಡ್ತಾ ಹೋಗ್ಬೇಕು. ಯಾರಿಗೆ ಪೂರ್ತಿ ನೆಲಕ್ಕೆ ಸ್ಪರ್ಶ ಮಾಡ್ಲಿಕ್ಕಾಗಲ್ವೋ ಅಟ್ಲೀಸ್ಟ್ ಅವರು ಕಾಲಿಗೆ ಟಚ್ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕಿಡ್ನಿಗಳು ಸ್ವಸ್ಥವಾಗ್ತಾ ಹೋಗುತ್ತೆ. ಹೀಗೆ ಮಾಡ್ಕೋಬೋದು, ಹೀಗೆ ಕೈಯಿಂದ. ಟಚ್ ಮಾಡ್ಕೋಬೇಕು ಹಿಂಗೆ ಪೂರ್ತಿ. ಇಲ್ಲಿ ಎಷ್ಟು ಸಡಿಲ ಇರ್ತದೋ ಅಷ್ಟು ಏನಾಗುತ್ತೆ, ನಮ್ಮ ಪ್ಯಾಂಕ್ರಿಯಾಸ್ಗೆ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಯಾವಾಗ ಪ್ರೆಷರ್ ಇರುತ್ತೆ ಅವಾಗ ಕಿಡ್ನಿಗೆ ಒತ್ತಡ ಆಗುತ್ತೆ, ಪ್ಯಾಂಕ್ರಿಯಾಸ್ಗೆ ಒತ್ತಡ ಆಗುತ್ತೆ. ಶರೀರದ ಒಳಗಡೆನೇ ಇನ್ಸುಲಿನನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ಶರೀರಕ್ಕೆ ಹೊರಗಡೆಯಿಂದ ಇನ್ಸುಲಿನನ್ನು ಕೊಡಲೇಬಾರ್ದು. ಯಾವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡ್ತೇವೆ ಅವಾಗ ಏನಾಗುತ್ತೆ, 100% ಕಿಡ್ನಿ ಫೇಲ್ ಆಗುತ್ತೆ. ಇನ್ಸುಲಿನ್ ತಗೊಳ್ಳೋರಿಗೆ ಬೇಗ ಕಿಡ್ನಿ ಫೇಲ್ ಆಗುತ್ತೆ. ಅದಕ್ಕೆ ದಯವಿಟ್ಟು ನೀವೇನು ಮಾಡಬಾರ್ದು, ಇನ್ಸುಲಿನನ್ನು ತೆಗೆದುಕೊಳ್ಬಾರ್ದು. ಈ ರೀತಿ ಮಾಡಬೇಕು. ಅರ್ಥ ಆಯ್ತಲ್ಲ? ಇದನ್ನು ಮಾಡಬೇಕು. ಮತ್ತು ಇನ್ನೊಂದಿಷ್ಟು ನಿಂತ್ಕೊಂಡು ಮಾಡ್ತಕ್ಕಂಥ ಆಸನಗಳು ಶುಗರ್ಗೆ ತುಂಬ ಅವಶ್ಯಕವಾಗಿದ್ದಾವೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಈ ಸೂರ್ಯ ನಮನ ಅಂತ ಇದೆ, ಇದಕ್ಕೆ ಸೂರ್ಯಾಸನ ಅಂತ ಕೂಡ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಹಾಗಿದ್ರೆ ಸೂರ್ಯ ನಮನವನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ನಿಂತ್ಕೋಬೇಕು ಹೀಗೆ ನೇರವಾಗಿ ನಿಂತ್ಕೊಂಡ್ಮೇಲೆ, ಇದು ತುಂಬ ಇಂಪಾರ್ಟೆಂಟ್. ಇದು ದೇಹದೊಳಗಡೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಯಾವಾಗ ದೇಹದೊಳಗಡೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅವಾಗೇನಾಗುತ್ತೆ, ಶುಗರ್ ತಂತಾನೆ ವಾಸಿ ಆಗುತ್ತೆ. ಏಕಂ ದ್ವೇ ತ್ರೀಣಿ, ಮೊದಲು ಎಡಗಾಲಿಂದ, ಚತ್ವಾರಿ, ಪಂಚ, ಷಟು, ಸಪ್ತ, ಅಷ್ಟ, ನವ, ದಶ, ವಾಪಸ್ ಎಡಗಾಲ ಮುಂದೆ, ಏಕಾದಶ, ದ್ವಾದಶ, ಸಮಸ್ತತೆ. ಉಸಿರು ತಗೊಳ್ಳೋದಕ್ಕೆ ಪೂರಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ಉಸಿರು ಬಿಡೋದಕ್ಕೆ ರೇಚಕ್ ಅಂತ ಹೇಳ್ತಾರೆ. ಹೇಗೆ ನೋಡಿ, ಪೂರಕ ಅಂದರೆ ಉಸಿರು ತಗೊಳ್ಳೋದು, ಪೂರಕ್, ರೇಚಕ್, ಪೂರಕ್, ರೇಚಕ್. ನೀವು ಅನ್ನಬಾರ್ದು, ನಾನು ನಿಮಗೆ ತಿಳಿಸ್ಲಿಕ್ಕೋಸ್ಕರ ಮಾಡ್ತಾ ಇರೋದು.
ನೀವು ಉಸಿರು ತೊಗೊಳ್ಬೇಕಾದ್ರೆ ಪೂರ ಕನ್ಬಾರ್ದು, ಉಸಿರು ಬಿಡ್ಬೇಕಾದ್ರೆ ರೇಚಕ್ ಕನ್ಬಾರ್ದು. ನೀವು ನೋಡಿ ತೊಗೊಳೋದು ಬಿಡೋದು ಮಾತ್ರ ಮಾಡಬೇಕು. ಕುಂಭಕ್ ಅಂದರೆ ಉಸಿರು ಹೋಲ್ಡ್ ಮಾಡಬೇಕು. ಮತ್ತು ಪೂರಕ್ ಅಂದರೆ ಉಸಿರು ತೆಗೆದುಕೊಳ್ಳೋದು. ರೇಚಕ್ ಅಂದರೆ ಉಸಿರು ಬಿಡೋದು. ಮತ್ತು ಪೂರಕ್ ಉಸಿರು ತೆಗೆದುಕೊಳ್ಳೋದು. ರೇಚಕ್ ಉಸಿರು ಬಿಡೋದು. ಮತ್ತು ಪೂರಕ್, ರೇಚಕ್, ಪೂರಕ್, ಸಮಸ್ತತೆ. ಈಗ ಈ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ನಿಂತ್ಕೊಂಡು ಆಸನ ಆಯಿತು, ಕೆಲವೊಂದಿಷ್ಟು ಕೂತ್ಕೊಂಡಾಯಿತು. ಇನ್ನು ಮಲ್ಕೊಂಡು ಯಾವೆಲ್ಲ ಆಸನಗಳು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳಿಕೊಡ್ತೇನೆ. ಮತ್ತು ಸಕ್ಕರೆ ಕಾಯಿಲೆಗೆ ಕೆಲವೊಂದಿಷ್ಟು ರೆಮಿಡಿಗಳನ್ನು ಕೂಡ ಹೇಳ್ತೇನೆ. ಅಂತ ಹೇಳಿದ್ರೆ ಮನೆ ಮದ್ದುಗಳು, ಅದನ್ನೆಲ್ಲ ಏನೆಲ್ಲ ಮಾಡಿಕೊಂಡ್ರೆ ನಿಮ್ಮ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ವಿವರಣೆ ಕೊಡ್ತಾ ಹೋಗ್ತೀನಿ. ಕೇಳ್ತಾ ಕೇಳ್ತಾ ಅಭ್ಯಾಸ ಮಾಡಬೇಕು. ಮೊದಲು ಏನು ಮಾಡಬೇಕು, ನೇರ ಮಲ್ಕೋಬೇಕು. ಈಗ ನಿಮ್ಮ ಮೊಣಕಾಲನ್ನು ಈ ರೀತಿ ಬೆಂಡ್ ಮಾಡಿ ನಿಮ್ಮ ಮೂಗನ್ನು ಇದಕ್ಕೆ ಟಚ್ ಮಾಡಬೇಕು. ಇದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ. ಏನಂದರೆ ಪವನ ಮುಕ್ತಾಸನ. ಈ ಥರ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ. ಸರಿಯಾಗಿ ಅಭ್ಯಾಸ ಮಾಡಬೇಕಷ್ಟೇ. ಯಾವಾಗ ನಾವು ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತೇವಲ್ವಾ, ಆವಾಗ ಯಾವ ಕಾಯಿಲೆಗಳು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ವಾಪಸ್ ಹೀಗೆ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡಿದ್ಮೇಲೆ ರಿಲ್ಯಾಕ್ಸ್ ಮಾಡಬೇಕು. ಎಷ್ಟು, ಒಂದು 2 ನಿಮಿಷಗಳ ಕಾಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ದೀರ್ಘ ಉಸಿರಾಡಿ ನಿಮ್ಮ ಹೊಟ್ಟೆಯನ್ನು ಗಮನಿಸ್ತಾ ಹೋಗಿ. ಮತ್ತು ಯಾರಿಗೆ ಶುಗರ್ ಇದೆ, ಒಂದು ಉತ್ತಮವಾಗಿರ್ತಕ್ಕಂಥ ಶುಗರ್ಗೆ ಔಷಧಿ ಯಾವುದು ಅಂತೇಳಿದರೆ ಮೆಂತ್ಯಕಾಳು. ಈ ಮೆಂತ್ಯಕಾಳು, ಬಿಲ್ಪತ್ರೆ ಮತ್ತು ಈ ದಾಳಿಂಬೆ ಬೀಜಗಳಿರ್ತಾವಲ್ಲ ಅದು, ಮತ್ತು ಬೇವಿನ ಎಲೆ, ಅದಾದಮೇಲೆ ಕರಿ ಜೀರಿಗೆ, ಮತ್ತು ಆದಮೇಲೆ ಸ್ವಲ್ಪ ಶುಂಠಿ, ಇದನ್ನೆಲ್ಲವನ್ನು ಸೇರಿಸಿ ಏನು ಮಾಡಬೇಕು, ಪೌಡ್ರ್ ಮಾಡಬೇಕು. ಮತ್ತು ಅಮೃತ ಬಳ್ಳಿ ಅಂತ ಬರುತ್ತೆ, ಎಲ್ಲನೂ ಜಾಸ್ತಿ ಹಾಕಬೇಕು. ಯಾವುದ್ಯಾವುದನ್ನು, ಅಮೃತ ಬಳ್ಳಿ 100 ಗ್ರಾಮ್, ಮತ್ತು ಬಿಲ್ಪತ್ರೆ ಎಲೆ 100 ಗ್ರಾಮ್, ಮತ್ತು ಅದಾದಮೇಲೆ ಈ ಮೆಂತ್ಯಕಾಳು 100 ಗ್ರಾಮ್, ಅದಾದಮೇಲೆ ಕರಿ ಜೀರಿಗೆ 100 ಗ್ರಾಮ್, ಶುಂಠಿ ಒಂದು 50 ಗ್ರಾಮ್, ಇದೆಲ್ಲನೂ ಸೇರಿಸ್ಬಿಟ್ಟು ಈ ನೇರಳೆ ಹಣ್ಣಿನ ಬೀಜ ಬರ್ತದಲ್ಲ ಅದೊಂದು 100 ಗ್ರಾಮ್, ಎಲ್ಲನೂ ಸೇರಿಸಿ ಏನು ಮಾಡಬೇಕು, ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ಬೆಳಗ್ಗೆ, ಸಾಯಂಕಾಲ ಮತ್ತು ಮಧ್ಯಾಹ್ನ ಊಟದಕ್ಕಿಂತ ಮೊದಲು ಏನಾದರೂ ನಾವು ತೊಗೊಂಡಿದ್ದೇ ಆದರೆ 100ಕ್ಕೆ 100ರಷ್ಟು ಶುಗರ್ ವಾಸಿಯಾಗುತ್ತೆ. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಮತ್ತು ಎಷ್ಟು ಸಾಧ್ಯವೋ ಅಷ್ಟು ನ್ಯಾಚುರಲ್ ಆಗಿ ನಮ್ಮ ಹೊಟ್ಟೆಯ ಒಳಗಡೆ ಹೋಗ್ತಕ್ಕಂಥ ಶುಗರಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು. ಸಕ್ಕರೆ ಅಂತೂ ಬಿಡಲೇಬೇಕು. ಮೊದಲು 2 ಕಾಲಿಂದ ಮಾಡಿ. ಮೊದಲು ಪವನ ಮುಕ್ತಾಸನ ಹೇಳ್ತೇನೆ ನಿಮಗೆ. ಹೀಗೆ ಮಾಡಬೇಕು 2 ಕಾಲಿಂದ. ಸಕ್ಕರೆಯಿಂದ ನಮ್ಮ ದೇಹಕ್ಕೆ 1% ಕೂಡ ಲಾಭ ಇಲ್ಲ. ಶುಗರ್ ಇರೋರು ಒಂಚೂರು ಬೆಲ್ಲ ಬೇಕಾದ್ರೆ ತಿನ್ಬೋದು, ಆದರೆ ಸಕ್ಕರೆ ತಿನ್ನಬಾರ್ದು. ಮತ್ತು ಈ ಶುಗರ್ ಲೆಸ್ ಅಂತ ಬರ್ತಾವೆ ನೋಡಿ, ಈ ಶುಗರ್ಲೆಸ್ ಕಾಫಿ, ಶುಗರ್ಲೆಸ್ ಟೀ, ಶುಗರ್ಲೆಸ್ ಬಿಸ್ಕೆಟು, ಇದು ತುಂಬ ಡೇಂಜರಸ್. ಇದಕ್ಕಿಂತ ಸ್ವಲ್ಪ ಶುಗರ್ ತಿಂದ್ರೇ ಒಳ್ಳೆಯದು. ಅದಕ್ಕೆ ಶುಗರ್ ಲೆಸ್ ಇದೆಯಲ್ವಾ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಹೊಟ್ಟೆ ಮೇಲೆ ನಿಯಂತ್ರಣವನ್ನು ಇಟ್ಕೋಬೇಕು. ಹೊಟ್ಟೆ ಯಾವತ್ತು ನಮ್ಮ ನಿಯಂತ್ರಣದಲ್ಲಿ ಇರಲ್ವೋ, ನಮ್ಮ ಬಾಯಿ ಯಾವತ್ತು ನಮ್ಮ ನಿಯಂತ್ರಣದಲ್ಲಿ ಇರಲ್ವೋ, ಅವಾಗೇನಾಗುತ್ತೆ, ಎಲ್ಲ ಸಮಸ್ಯೆಗಳು ಮೂಲವಾಗಿ ಉದ್ಭವಿಸಿ ನಮ್ಮನ್ನು ಸರ್ವನಾಶ ಮಾಡುತ್ತೆ. ಅದಕ್ಕೆ ಇದನ್ನು ನಾವು ಮಾಡ್ತಾ ಹೋದರೆ ಏನಾಗುತ್ತೆ ಅಂತೇಳಿದ್ರೆ, ನಿಮ್ಮ ಹೊಟ್ಟೆಯಲ್ಲಿ ಸಮಾನ ವಾಯು ಆ್ಯಕ್ಟಿವ್ ಆಗುತ್ತೆ. ನಮ್ಮ ದೇಹದಲ್ಲಿ 5 ವಾಯುಗಳು ಇರ್ತಾವೆ ಅಂತ ಹೇಳಿದ್ದೀನಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಅದರಲ್ಲಿ ಸಮಾನ ವಾಯು ಈ ರೀತಿ ಮಾಡಿದ್ರೆ ಆ್ಯಕ್ಟಿವ್ ಆಗುತ್ತೆ. ಹೀಗೆ ಮಾಡಬೇಕು. ಹೀಗೆ ಇದಾದ್ಮೇಲೆ ಏನು ಮಾಡಬೇಕು, 2 ಕೈಗಳನ್ನು ಸೊಂಟದ ಕೆಳಗೆ ಇಟ್ಕೊಂಡು ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಅಪ್ ಆ್ಯಂಡ್ ಡೌನ್. ಹೀಗೆ ಇದಾದ್ಮೇಲೆ 2 ಕಾಲನ್ನು ಮಡಚಿ ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ಉದರಾಕರ್ಷಣಾಸನ ಅಂತ ಕರೀತಾರೆ. ಎಡಕ್ಕೆ ಬಲಕ್ಕೆ ಈ ರೀತಿ ಮಾಡ್ಬೇಕು. ಇದಾದ್ಮೇಲೆ ಏನು ಮಾಡ್ಬೋದು, ಸೇತು ಬಂಧಾಸನ. ಹೀಗೆ ಬಂದು ಶುಗರರಿಗೆ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಆಸನಗಳು. ಕರೆಕ್ಟಾಗಿ ಮಾಡ್ಬೇಕು. 2 3 4 5 ಹೀಗೆ ಒಂದು 20 ಬಾರಿ ಮಾಡ್ಬೇಕು. ಹೀಗೆ
ಹೀಗೆ ಮಾಡ್ತಾ ಹೋದ್ರೆ ಏನಾಗುತ್ತೆ, ಬೆನ್ನು ನೋವಿನ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ ಈ ಸೇತುಬಂಧಾಸನ ಮಾಡಿದರೆ. ಮತ್ತು ಕಾಲನ್ನು ಏನು ಮಾಡ್ಬೋದು, ಹೀಗೆ ತಿರುಗಿಸ್ಬೇಕು. ಹಿಂಗೆ 1 2 3 4, ತಲೆ ಎತ್ತಬಾರ್ದು, 5 6 ಹೀಗೆ. ಮತ್ತೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಹೀಗೆ ಒಂದು 20 ಬಾರಿ. ಇದನ್ನು ನಾವು ಹೆಚ್ಚು 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 ಅಭ್ಯಾಸ ಮಾಡಬೇಕು. ಈ ಎಲ್ಲ ಆಸನಗಳನ್ನು ನಾವು ಮಲ್ಕೊಂಡು ಅಭ್ಯಾಸ ಮಾಡೋದ್ರಿಂದ ನಮ್ಮ ಶುಗರಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹೀಗೆ ಕೊನೆಯದಾಗಿ ಏನು ಮಾಡಬೇಕು, ಮಲ್ಕೊಂಡು ಕೆಲವೊಂದಿಷ್ಟು ಆಸನಗಳು ಮಾಡಬೇಕು. ಅದಾದಮೇಲೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಹಾಗಾಗಿ ಮಲ್ಕೊಂಡು ಯಾವೆಲ್ಲ ಆಸನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ನಾನು ನಿಮಗೆ ಹೇಳ್ತೀನಿ. ಏನು ಮಾಡಬೇಕು, ಮಲ್ಕೊಂಡು ಮೊದಲು ಹೀಗೆ ಹೊಟ್ಟೆ ಮೇಲೆ ಮಲ್ಕೋಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡು ಮೊದಲನೇದು ಏನು ಮಾಡಬೇಕು, ಭುಜಂಗಾಸನ. 1 2 3 ಉಸಿರು ತೊಳೆದ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಈ ಥರ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಶ್ವಾಸಕೋಶಗಳಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಈ ಭುಜಂಗಾಸನವನ್ನು ಈ ಬ್ರಿಗ್ ಇಟ್ಕೊಂಡು ಕೂಡ ಮಾಡ್ಬೋದು. ಈ ಬ್ರಿಗ್ ಇದೆ ಅಲ್ವಾ, ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ಅದಕ್ಕೆ ಯಾವುದೇ ಆಸನ ಆಗಲಿ ಯಾವುದೇ ಪ್ರಾಣಾಯಾಮ ಆಗಲಿ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಮಾಡಬೇಕು ಅಂತ ಹೇಳೋದು. ಈ ಥರದ್ದೊಂದು ಬ್ರಿಗ್ ಬರುತ್ತೆ, ಕಟ್ಟಿಗೆದಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ಮಣ್ಣಿಂದಾಗಿರ್ಬೋದು. ಅದನ್ನು ಇಷ್ಟು ಇರಬೇಕಿದೆ, ಇಷ್ಟು ಗಾತ್ರ. ಇಲ್ಲಿ ನೋಡಿ, ಇಷ್ಟು ಗಾತ್ರ ಇರಬೇಕು. ಇದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಇಟ್ಕೆ ಆಕಾರನೇ. ಇದನ್ನು ನಿಮ್ಮ ನಾಭಿ ಇದೆ ಅಲ್ವಾ, ಹೊಕ್ಕಳು, ಅದ್ರ ಕೆಳಗಡೆ ಇಟ್ಕೋಬೇಕು. ಈಗ ಇಟ್ಕೊಂಡು ಏನು ಮಾಡಬೇಕು, ಕೈಯನ್ನು ಮೇಲೆತ್ತಬೇಕು, ಎದೆ ಮೇಲೆತ್ತಬೇಕು. 1 2 ನಿರಾವಲಂಬನ ಭುಜಂಗಾಸನ. 3 4 5 ವಾಪಸ್ ಡೌನ್. ಇದಕ್ಕೆ ನಿರಾವಲಂಬನ ಭುಜಂಗಾಸನ ಅಂತ ಕರೀತಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಇರತಕ್ಕಂಥ ಎಲ್ಲ ಹೊಲಸು ಹೊರಗಡೆ ಹೋಗುತ್ತೆ. ಮೊದಲು ಯಾವುದೇ ಕಾಯಿಲೆ ಬರಲಿ ನಮಗೆ, ಮೊದಲು ಏನು ಮಾಡ್ಕೋಬೇಕು, ಹೊಟ್ಟೆ ಸ್ವಚ್ಛ ಮಾಡ್ಕೋಬೇಕು. ಇದಾದಮೇಲೆ ಶಲಭಾಸನ. ಇದು ಕೂಡ ಹೊಟ್ಟೆ ಮೇಲೆ ಪ್ರೆಷರ್ ಬರುತ್ತೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಬಲಗೈಯನ್ನು ಬಲಗಾಲಿಂದ ಇಟ್ಕೊಳ್ಳಿ, ಎಡಗೈಯನ್ನು ಮುಂದೆ ಮಾಡಿ. ಈಗ ಬಲಗಾಲು ಮತ್ತು ಎಡಗೈಯನ್ನು ಮೇಲೆತ್ತಿ, ವಾಪಸ್ ಮತ್ತೀಗ ಅಪೋಸಿಟ್. ಎಡಗೈಯನ್ನು ಎಡಗಾಲ ತೊಡೆ ಕೆಳಗಡೆ ಇಟ್ಕೊಳ್ಳಿ, ಎಡಗಾಲು ಮತ್ತು ಬಲಗೈ ಮೇಲೆತ್ತಿ, ಮುಂದೆ ನೋಡಿ, ವಾಪಸ್. ಈಗ ಧನುರಾಸನ. 2 ಕಾಲಿಂದ ಇಟ್ಕೋಬೇಕು, ಕೈಯಿಂದ ಉಸಿರು ತೆಗೆದುಕೊಳ್ತಾ ನಿಧಾನ ಮೇಲೆ, ವಾಪಸ್. ಶುಗರ್ಗೆ ಅಷ್ಟೇ ಅಲ್ಲ, ಇದರಿಂದ ಬೆನ್ನು ಕಡಿಮೆ ಆಗುತ್ತೆ. ವಾಪಸ್ ಮತ್ತೆ ಎತ್ತಿ, ವಾಪಸ್. ಇದಾದ್ಮೇಲೆ ಏನು ಮಾಡಬೇಕು, 2 ಕಾಲುಗಳನ್ನ ಅಗಲ ಮಾಡ್ಕೋಬೇಕು. ಅಗಲ ಮಾಡಿಕೊಂಡು ಮಕರಾಸನ ಮಾಡಬೇಕು. ದೀರ್ಘ ಉಸಿರಾಡಬೇಕು. ಈ ಥರ ಮಾಡಿದ್ರೆ ನಮ್ಮ ಇಂಟೆಸ್ಟೈನ್, ಕಿಡ್ನಿ, ಪ್ಯಾಂಕ್ರಿಯಾಸ್ ಇವಕ್ಕೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಮಸಾಜ್ ಆಗುತ್ತೆ. ದೀರ್ಘವಾಗಿ ಉಸಿರಾಡಬೇಕು. ಇದನ್ನು ಎಲ್ಲ ಆಸನಗಳಾದಮೇಲೆ ಒಂದು 15 ನಿಮಿಷ ಮಾಡಬೇಕು. ಮಿನಿಮಮ್ ಒಂದು 5 ನಿಮಿಷನಾದರೂ ಮಾಡಬೇಕು. ಇದಾದ್ಮೇಲೆ ಏನು ಮಾಡಬೇಕು, ನಿಧಾನ 2 ಕಾಲನ್ನು ಸೇರಿಸ್ಕೋಬೇಕು, ಒಂದೇ ಕೆನೆ ಮೇಲೆ ಮಲ್ಕೋಬೇಕು. ನಿಧಾನ ಕೆನೆ ಚೇಂಜ್ ಮಾಡಬೇಕು. ಅಂದರೆ ಎಲ್ಲ ಸಮಸ್ಯೆ ಸರಿಯಾಗುತ್ತೆ. ನಿಧಾನವಾಗಿ ಎದ್ದು ಕುತ್ಕೋಬೇಕು. ಹೀಗೆ ಇವಾಗೆಲ್ಲ ಹೇಳಿದ್ನಲ್ಲ, ಈ ಎಲ್ಲ ಆಸನಗಳು ಸಕ್ಕರೆ ಕಾಯಿಲೆಗೆ ಅತಿ ಉಪಯುಕ್ತ. ಇವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯವನ್ನು
ಹಾಕಿ ಮಾಡಬೇಕು. ಒಂದು 5 ನಿಮಿಷನೋ 10 ನಿಮಿಷನೋ ಮಾಡಿದ್ರೆ ಏನೂ ಆಗಲ್ಲ. ಎಲ್ಲ ಆಸನ ಮಾಡಲಿಕ್ಕೆ ಸರಿಸುಮಾರು ಒಂದು 45 ನಿಮಿಷ ಬೇಕಾಗುತ್ತೆ ಆಸನ ಮಾಡಿ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ. ಆವಾಗ ಏನಾಗುತ್ತೆ, ಬಾಡಿ ಒಂದು ಸ್ಟೇಜಿಗೆ ಬರುತ್ತೆ. ಆವಾಗ ನೀವೇನು ಮಾಡ್ಕೋಬೋದು, ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಕೋಬೋದು. ಹಾಗಿದ್ರೆ ನಮ್ಮ ದೇಹದ ಒಳಗಡೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಇನ್ನೊಂದು ಸರ್ಕ್ಯುಲೇಟರಿ ಸಿಸ್ಟಮ್ ಸರಿಯಾಗಿರೋದಿಲ್ಲ. ಹಾಗಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಾಣಾಯಾಮ, ಸರ್ಕ್ಯುಲೇಟರಿ ಸಿಸ್ಟಮನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಸನಗಳು. ಈಗ ರೆಸ್ಪಿರೇಟರಿ ಸಿಸ್ಟಮನ್ನು ಮೊದಲು ನಾವೇನು ಮಾಡಿದ್ವಿ, ಎಲ್ಲ ಆಸನಗಳನ್ನ ಮಾಡಿದ್ವಲ್ಲ, ಆಸನಗಳನ್ನ ಮಾಡಿದಾಗ ಸರ್ಕ್ಯುಲೇಷನ್ ಸರಿಯಾಗುತ್ತೆ ದೇಹದಲ್ಲಿ. ಆದಾಗ ರೆಸ್ಪಿರೇಟರಿ ಸಿಸ್ಟಮ್ ಸರಿಯಾಗಿ ಸ್ಟ್ರೆಂತ್ಫುಲ್ ಆಗಿರಬೇಕು, ನಮ್ಮ ಶ್ವಾಸಾಂಗ ವ್ಯವಸ್ಥೆ ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಕಪಾಲಭಾತಿ, ಉಜ್ಜಾಯಿ, ನಾಡಿ ಶೋಧನ, ಭಸ್ತ್ರಿಕಾ, ಭ್ರಾಮರಿ ಈ ಪ್ರಾಣಾಯಾಮಗಳನ್ನು ಮಾಡಬೇಕು. ಅಗ್ನಿಸಾರ ಈ ರೀತಿ ಪ್ರಾಣಾಯಾಮಗಳಿದ್ದಾವೆ. ಈ ಎಲ್ಲ ಪ್ರಾಣಾಯಾಮಗಳನ್ನು ನಾವು ಮಾಡಿದರೆ ಮಾತ್ರ ಈ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ. ಹಾಗಾಗಿ ಮೊದಲು ಏನು ಮಾಡ್ಬೇಕು, ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಭಸ್ತ್ರಿಕಾ ಹೆಂಗೆ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ಶ್ವಾಸ ಮುದ್ರೆ ಅಂತ ಕರೀತಾರೆ. ಈ ಶ್ವಾಸ ಮುದ್ರೆಯಲ್ಲಿ ಕುತ್ಕೊಂಡು ನೇರವಾಗಿ ಕುತ್ಕೋಬೇಕು. ಯಾವುದು ಕಡಿಮೆ ಇದನ್ನು ಓಪನ್ ಮಾಡಿಕೊಂಡು ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಬಿಡ್ತಾ ಕೈ ಕೆಳಗೆ. ಹೀಗೆ ಒಂದು 21 ಬಾರಿ ಮಾಡಬೇಕು. ಈ ರೀತಿ ಒಂದು ಕಡೆ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ 21 ಬಾರಿ, ಈ ಕಡೆ 21 ಬಾರಿ ಆದಮೇಲೆ ಏನು ಮಾಡಬೇಕು, ಎರಡು ಕಡೆಯಿಂದ 21 ಬಾರಿ ಮಾಡಬೇಕು. ಈಗ ಈ ಕಡೆ ಮಾಡೋಣ. ಕಣ್ಣು ಮುಚ್ಕೊಂಡಿರಬೇಕು. ಶರೀರದೊಳಗಡೆ ಎಂತಹ ಬದಲಾವಣೆ ಆಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ಭಸ್ತ್ರಿಕಾದ ಫಸ್ಟ್ ಸ್ಟೇಜ್. ಇನ್ನು ಸೆಕೆಂಡ್ ಸ್ಟೇಜ್ ಹೆಂಗೆ, ಎರಡು ಕಡೆಯಿಂದ ಮಾಡೋದು. ಹೇಗೆ, ಈಗ ಕುತ್ಕೋಬೇಕು, ಉಸಿರಾಟವನ್ನು ಗಮನಿಸಬೇಕು. ನಿರಂತರವಾಗಿ ಉಸಿರಾಟವನ್ನು ಗಮನಿಸಬೇಕು. ರಿಲ್ಯಾಕ್ಸ್. ಇಡೀ ಶರೀರವನ್ನು ಗಮನಿಸಬೇಕು. ಮತ್ತು ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಪ್ರಮುಖವಾಗಿ ಈ ಕೊಬ್ಬರಿ ಎಣ್ಣೆ ಸೇವನೆ ಮಾಡೋದನ್ನು ಜಾಸ್ತಿ ಮಾಡಬೇಕು. ಕೊಬ್ಬರಿ ಎಣ್ಣೆ ಜಾಸ್ತಿ ಅಂತೇಳಿ ಪೂರ್ತಿ ಅಲ್ಲ, ಏನೇ ಆಹಾರ ಮಾಡಿಕೊಂಡ್ರು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತೇಳಿದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಮೊನೋಲಾರಿಕ್ ಆಸಿಡ್ ಅಂತ ಇರುತ್ತೆ. ಅದನ್ನು ತಿಂದರೆ ಏನಾಗುತ್ತೆ, ಬೇಗ ಡೈಜೆಸ್ಟ್ ಆಗುತ್ತೆ. ಈ ಜಗತ್ತಿನಲ್ಲಿ ಈ ಕೊಬ್ಬರಿ ಎಣ್ಣೆ ಒಂದು, ಇನ್ನೊಂದು ತಾಯಿ ಹಾಲೊಂದು ಇಡೀ ಬಾಯಲ್ಲೇ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಅದು ಬೇಗ ಡೈಜೆಸ್ಟ್ ಆಗುತ್ತೆ. ಅದಕ್ಕೆ ಸಕ್ಕರೆ ಕಾಯಿಲೆ ಇರೋರಿಗೆ ಏನಿರುತ್ತೆ, ಕೊಲೆಸ್ಟ್ರಾಲ್ ಸಮಸ್ಯೆ ಜಾಸ್ತಿ ಇರುತ್ತೆ, BP ಬಂದುಬಿಟ್ಟಿರುತ್ತೆ, ಮತ್ತು ಹಾರ್ಟಲ್ಲಿ ಬ್ಲಾಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಾಗಲಿ ಇಲ್ಲದೆ ಇರತಕ್ಕಂಥವ್ರಾಗಲಿ ಈ ಕಡಲೆ ಬೀಜದ ಎಣ್ಣೆ ರಿಫೈನ್ಡ್ ಆಗಿರಬಾರ್ದು, ನಾನ್ ರಿಫೈನ್ಡ್ ಎಣ್ಣೆ, ಅದರಲ್ಲಿ ಮುಖ್ಯವಾಗಿ ಈ ಕೊಬ್ಬರಿ ಎಣ್ಣೆ ತುಂಬ ಸೂಕ್ತವಾಗಿ ನಮ್ಮ ಈ ನಾಡಿಗೆ ಸೂಟ್ ಆಗುತ್ತೆ. ಅದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿರ್ತಕ್ಕಂಥ ಆ ಮೊನೋಲಾರಿಕ್ ಆಸಿಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರುತ್ತೆ, ಮತ್ತು ನಮಗೆ ಡೈಜೆಷನ್ ಪವರನ್ನು ಇನ್ಕ್ರೀಸ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನಿದೆ ಅಲ್ವಾ, ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲು, ಇದರ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕೊಬ್ಬರಿ ಎಣ್ಣೆ ಸೇವನೆಯನ್ನು ಮಾಡಬೇಕು. ಭಸ್ತ್ರಿಕಾ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಜಠರಾಗ್ನಿ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಯಾವಾಗ ಜಠರಾಗ್ನಿ ಆ್ಯಕ್ಟಿವ್ ಆಗುತ್ತೆ ಆವಾಗ ನಮ್ಮ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ. ಹೀಗೆ ಈ ಎರಡೂ ಪ್ರಾಣಾಯಾಮ ಏನು, ಒಂದು ಕಡೆಯಿಂದ ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆಯಿಂದ ಮಾಡ್ತಕ್ಕಂಥದ್ದು, ಇದಕ್ಕೆ ಫಸ್ಟ್ ಸ್ಟೇಜ್ ಆಫ್ ಭಸ್ತ್ರಿಕಾ ಅಂತ ಕರೀತಾರೆ. ಮತ್ತು ಎರಡೂ ಕಡೆಯಿಂದ ಮಾಡ್ತಕ್ಕಂಥದ್ದಕ್ಕೆ ಸೆಕೆಂಡ್ ಸ್ಟೇಜ್ ಆಫ್ ಭಸ್ತ್ರಿಕಾ ಅಂತ ಕರೀತಾರೆ. ಈ ಸೆಕೆಂಡ್ ಸ್ಟೇಜ್ ಇದೆ ಅಲ್ವಾ, ಇದನ್ನು 21ರಂತೆ 3 ಸರಿ ಮಾಡಬೇಕು. ಈ ರೀತಿ 3 ಸರಿ ಮಾಡಿದ್ರೆ ಏನಾದ್ರೆ ಒಂದು ಸೆಟಪ್ ಆಗುತ್ತೆ. ನಮ್ಗೆ ಯಾವುದೇ ಸಮಸ್ಯೆ ಇರಲಿ, ಪ್ರಾಣಾಯಾಮ ಮಾಡಿದ ನಂತರ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಗಮನವನ್ನು ತೆಗೆದುಕೊಂಡು ಹೋಗಬೇಕು. ಈಗ ಭಸ್ತ್ರಿಕಾ ಮಾಡಿದ ನಂತರ ನಮ್ಮ ಕಿಡ್ನಿ ಸಮಸ್ಯೆ ಇತ್ತು ಅಂತ ತಿಳ್ಕೊಳ್ಳಿ. ಕಿಡ್ನಿ ಸಮಸ್ಯೆ ಇರೋರು ಭಸ್ತ್ರಿಕಾ ನಿಧಾನವಾಗಿ ಮಾಡಬೇಕು. ಫಸ್ಟ್ ಆಫ್ ಆಲ್ ಯಾಕಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಇರೋರಿಗೆ BP ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲಿ ದೋಷ ಇದೆ ಅದಕ್ಕೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೆಚ್ಚು ಗಮನವನ್ನು ಕೊಟ್ಟಾಗ ಏನಾಗುತ್ತೆ, ಆ ಸಮಸ್ಯೆ ವಾಸಿಯಾಗುತ್ತೆ ಅಂತಕ್ಕಂಥದ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಶರಣಾರ್ಥಿಗಳು.